ನಮಸ್ಕಾರ ಗೆಳೆಯರೆ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ರಾಜ್ಯದ ಗೃಹಲಕ್ಷ್ಮಿಯರಿಗೆ 28 ಕಂತಿನ ಹಣ ಬಿಡುಗಡೆ ಬಗ್ಗೆ ಮಾಹಿತಿ ಬಂದಿದೆ ಮತ್ತು ಯುವ ನಿಧಿ ಯೋಜನೆಯಲ್ಲಿ ಸಹ ಹಣ ಬಿಡುಗಡೆ ಬಗ್ಗೆ ಮಾಹಿತಿ ಬಂದಿದೆ ಗೆಳೆಯರೆ. ಮತ್ತು ಪಂಚ ಗ್ಯಾರಂಟಿ ಯೋಜನೆಗಳಿಂದ ಮಹಿಳಾ ಸಬಲೀಕರಣ ಹೌದು ಗೆಳೆಯರೆ, ಈ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಮತ್ತು ಕೇಂದ್ರ ಸರ್ಕಾರದಿಂದ ಯಾವ ಒಂದು ಕಾರ್ಡ್ ಇದ್ದರೆ ಲಕ್ಷದವರೆಗೂ 5 ಲಕ್ಷದವರೆಗೂ ಸಹ ಫ್ರೀ ಚಿಕಿತ್ಸೆ ಗ್ಯಾರಂಟಿ. ಹಾಗೂ ಯುವ ಜನರಿಗೆ ಪಾಲಿಗೆ ಬಂದಂತಹ ಆಪ್ತ ಬಂಧನ ಅಂದ್ರೆ ಏನಂದ್ರೆ ಸ್ವಾವಲಂಬಿ ಸಾರಥಿ ಯೋಜನೆ ಗೆಳೆಯರೆ. 6,942 ವಾಹನ ವಿತರಣೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಸರ್ ಅವರ ಗುರಿ ಇದೆ ಎಂದು ಹೇಳಲಾಗುತ್ತಿದೆ. ಹಾಗೆ ಹೋಟೆಲ್ಗಳಿಗೆ ಹೆಚ್ಚುವರಿ ಅಡಿಗೆ ಅನಿಲ ಸಿಗುತ್ತೋ ಅಥವಾ ಇಲ್ವೋ ಎಂಬ ಮಾಹಿತಿ ಬಂದಿದೆ ಗೆಳೆಯರೆ. ಅದ್ರ ಜೊತೆಗೆ ಹಳ್ಳಿ ಜನರಿಗೆ ಇನ್ಮುಂದೆ 45 ದಿನಕ್ಕೊಮ್ಮೆ ಮಾತ್ರ ಗ್ಯಾಸ್ ಸಿಲಿಂಡರ್ ಸಿಗುವಂತ ಹೊಸ ನಿಯಮ ಬಗ್ಗೆ ಮಾಹಿತಿ ಬಂದಿದೆ ಗೆಳೆಯರೆ. ಇದರ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ KH ಮುನಿಯಪ್ಪ ಸರ್ ಅವರು. ಗೆಳೆಯರೆ, ತಾವು ಈ ಎಲ್ಲ ಮಾಹಿತಿಗಳ ವಿವರ ತಿಳಿಯುವ ಮುನ್ನ ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರ ತಿಳಿಯಬೇಕಾದ್ರೆ ಗೆಳೆಯರೆ ದಯವಿಟ್ಟು ಸ್ಕಿಪ್ ಮಾಡದೆ ಈ ಎಲ್ಲ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. ರಾಜ್ಯದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಪ್ರಮುಖವಾದಂಥದ್ದು ಗೃಹಲಕ್ಷ್ಮಿ ಯೋಜನೆ ಗೆಳೆಯರೆ. ಕರ್ನಾಟಕ ಸರ್ಕಾರದ ಮುಖ್ಯವಾದಂತಹ ಗೃಹಲಕ್ಷ್ಮಿ ಯೋಜನೆ ಮತ್ತು ಯುವ ನಿಧಿ ಯೋಜನೆಗಳಲ್ಲಿ ಹೊಸ ಅಪ್ಡೇಟ್ ಒಂದನ್ನು ಬಂದಿದೆ ಗೆಳೆಯರೆ. ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ 28ನೇ ಕಂತಿನ 2,000 ಹಣ ಹಾಕುವಂತ ಕೆಲಸ ಶುರುವಾಗಿದೆ ಎಂದು ಹೇಳಬಹುದಾಗಿದೆ. ಯಾಕೆಂದರೆ ಮೊದಲಿಗೆ ಹಣ ಹಾಕುವಂತ ಜಿಲ್ಲೆಗಳು ಬಳ್ಳಾರಿ ಮತ್ತು ಯಾದಗಿರಿ ಜಿಲ್ಲೆ ಅಂತ ಹೇಳಬಹುದಾಗಿದೆ ಗೆಳೆಯರೆ. ಯಾಕೆಂದ್ರೆ 25 ಮಾರ್ಚ್ ರಂದೇ ಫಲಾನುಭವಿಗಳ ಖಾತೆಗೆ ಹಣ ಹಾಕಲಾಗಿದೆ ಎಂದು ಕೂಡ ಮಾಹಿತಿ ಬಂದಿದೆ. ಹಾಗೂ ಮಾರ್ಚ್ 11 ಮತ್ತು 27ನೇ ಕಂತು ಪಡೆದವರಿಗೆ ಮತ್ತು ಕೇವಲ 2 ವಾರದಲ್ಲಿ ಮತ್ತೆ 28ನೇ ಕಂತು ಹಣ ಕೂಡ ಬಿಡುಗಡೆ ಮಾಡಲಾಗಿದೆ ಎಂದು ಕೂಡ ಮಾಹಿತಿ ಬಂದಿದೆ ಗೆಳೆಯರೆ. ದಕ್ಷಿಣ ಕನ್ನಡ, ಬೆಳಗಾವಿ, ಮಂಡ್ಯ ಸೇರಿದಂತೆ ಇನ್ನು ಕೆಲವು ಬೇರೆ ಬೇರೆ ಜಿಲ್ಲೆಗಳಲ್ಲಿ 27ನೇ ಕಂತಿನ ಹಣವು ಇನ್ನೂ ಬಾಕಿ ಬಂದಿಲ್ಲ ಅಂತ ಕೂಡ ಮಾಹಿತಿ ಕೂಡ ಬಂದಿದೆ ಗೆಳೆಯರೆ. ಇಂತಹ ಫಲಾನುಭವಿಗಳಿಗೆ 28ನೇ ಕಂತಿನ ಹಣ ಹಾಕುವಾಗ ಬಾಕಿ ಉಳಿದಂತ ಸೇರಿದಂತ ಹಣ ಕೂಡ ಹಾಕುವಂತ ಸಾಧ್ಯತೆ ಇದೆ ಎಂದು ಕೂಡ ಮಾಹಿತಿ ಬಂದಿದೆ. 28ನೇ ಕಂತಿನ ಹಣವು ಜಮಾ ಹಾಕುವಂತ ಸಾಧ್ಯತೆ ಪ್ರಾರಂಭವಾಗಿದೆ ಎಂದು ಕೂಡ ಹೇಳಲಾಗುತ್ತದೆ ಗೆಳೆಯರೆ. ಯಾರಿಗೆ ಇನ್ನೂ ಹಣವು ಬಂದಿಲ್ಲವೋ ಅವರು ತಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ನಿಮ್ಮ ಹೆಸರು ಅಥವಾ ಊರಿನ ಹೆಸರು ಹಾಕಿ ಮುಂದಿನ ಅಪ್ಡೇಟ್ ಅನ್ನು ಮಾಡಲಿಕ್ಕೆ ನಮಗೆ ಸಹಾಯವಾಗುತ್ತದೆ. ಕೆಲವೊಮ್ಮೆ ತಾಂತ್ರಿಕ ಕಾರಣಗಳಿಂದ ತಮಗೆ ಹಣವು ಜಮಾ ಆಗದೇ ಇರಬಹುದು. ಹಾಗಾಗಿ ತಾವು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಊರ ಹೆಸರು ಹಾಕಿದ್ರೆ ನಮಗೆ ಮುಂದಿನ ಮಾಹಿತಿಗಳು ಬಂದಾಗ ನಿಮಗೆ ಅಪ್ಡೇಟ್ ಮಾಡ್ತೀವಿ ಗೆಳೆಯರೆ. ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಯುವ ನಿಧಿ ಯೋಜನೆ ಬಗ್ಗೆ ಕೂಡ ನ್ಯೂ ಅಪ್ಡೇಟ್ ಬಂದಿದೆ ಗೆಳೆಯರೆ. ಇಲ್ಲಿವರೆಗೂ ಬಾಕಿ ಇರುವಂತಹ ಡಿಸೆಂಬರ್ ತಿಂಗಳ ನಿರುದ್ಯೋಗ ಭತ್ಯೆ ಹಣವು ಸಹ ಫಲಾನುಭವಿಗಳ ಖಾತೆಗೆ ಹಾಕಲು ಶುರುವಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಯಾಕೆಂದ್ರೆ ಬೀದರ್ ಮತ್ತು ಗುಲ್ಬರ್ಗಾದಲ್ಲಿ ಭಾಗದಲ್ಲಿರುವಂತಹ ಕೆಲವು ಆಗಲೇ ಹಣವು ಬಂದು ತಲುಪಿದೆ. 3,000 ಹಣ ನಮ್ಮ ಖಾತೆಗೆ ಜಮಾ ಆಗಿದೆ ಅಂತ ಪದವೀಧರರು ಕೂಡ ತಿಳಿಸಿದ್ದಾರೆ ಎಂದು ಮಾಹಿತಿ ಬಂದಿದೆ. ಅಲ್ಲದೆ ವೃದ್ಧಾಪ್ಯ ವೇತನ, ವಿಧವಾ ವೇತನ ಮತ್ತು ಅಂಗವಿಕಲ ವೇತನದಂತಹ ಸಾಮಾಜಿಕ ಭದ್ರತಾ ಯೋಜನೆಗಳ ಬಗ್ಗೆ ಹಣದ ಬಗ್ಗೆ ಚಿಂತನೆ ಬೇಡ. ಯಾಕೆಂದ್ರೆ ಮಾರ್ಚ್ ತಿಂಗಳ ಪಿಂಚಣಿ ಹಣ ತಾಂತ್ರಿಕ ಕಾರಣಗಳಿಂದ ತಡವಾಗಿದೆ. ಮಾರ್ಚ್ ಮುಗಿಯುವ ಮುಂಚೆಯೇ ಹಣ ಬರೆದಿದ್ದರೆ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ 2 ತಿಂಗಳ ಹಣವು ಒಟ್ಟಿಗೆ ಹಾಕುತ್ತಾರೆ ಎನ್ನುವ ಮಾಹಿತಿ ಕೂಡ ಬಂದಿದೆ ಗೆಳೆಯರೆ. ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವಂತೆ ನೋಡಿಕೊಳ್ಳಿ. ಯಾಕಂದ್ರೆ ಒಂದು ವೇಳೆ ಹಣ ಬರದಿದ್ದರೆ ಹತ್ತಿರದ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ತಮ್ಮ ಸ್ಟೇಟಸ್ ಅನ್ನು ಚೆಕ್ ಮಾಡಿಕೊಳ್ಳಿ. ಮತ್ತು ರೇಷನ್ ಅನ್ನ ಭಾಗ್ಯ ಯೋಜನೆಯಲ್ಲಿ ಕೂಡ ಅಕ್ಕಿ ಬದಲಿಗೆ ಕೊಡುವಂತ ಹಣ DBT ಮೂಲಕ ಕೂಡ ಬರುವುದರಿಂದ KYC ಅಪ್ಡೇಟ್ ಆಗಿರಬೇಕು. ಹಾಗೆ ಕರ್ನಾಟಕ ಸರ್ಕಾರದ ಪ್ರತಿಯೊಂದು ಯೋಜನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯು ಪ್ರತಿ ಕುಟುಂಬದ ಮಹಿಳಾ ಯಜಮಾನಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡಿ ಆರ್ಥಿಕ ಸ್ವಾವಲಂಬನೆ ಹೆಚ್ಚಿಸುತ್ತದೆ. ಅಲ್ಲದೆ ದಿನಸಿ ಆರೋಗ್ಯ ವೆಚ್ಚಗಳು ಸಹ ಮಕ್ಕಳ ಶಿಕ್ಷಣಕ್ಕೆ ಕೂಡ ನೆರವಾಗುತ್ತಿದೆ. ಗ್ರಾಮೀಣ ಭಾಗದಲ್ಲಿ ಕೂಡ ಮಹಿಳೆಯರು ಇದನ್ನು ಉಳಿತಾಯ ಮಾಡಿ ಸಣ್ಣ ಉದ್ಯಮಗಳನ್ನು ಕೂಡ ಆರಂಭಿಸಿದ್ದಾರೆ ಎಂದು ಕೂಡ ಹೇಳಲಾಗುತ್ತಿದೆ. ಅಲ್ಲದೆ ಸಾಮಾಜಿಕ ಮತ್ತು ಆರ್ಥಿಕವಾಗಿ ಅವರ ಸ್ಥಿತಿಯನ್ನು ಉತ್ತಮಪಡಿಸುವಂತೆ ಮಾಡಲಾಗುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ ಗೆಳೆಯರೆ. ಮತ್ತು ಯುವ ನಿಧಿ ಯೋಜನೆಯು ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದಂತ ನಿರುದ್ಯೋಗಿಗಳಿರುವಂತಹ ಯುವಕರಿಗೆ ಮತ್ತು ಯುವತಿಯರಿಗೆ ಕ್ರಮವಾಗಿ 3,000 ರೂಪಾಯಿ ಮತ್ತು 1,500 ರೂಪಾಯಿ ಮಾಸಿಕ ಭತ್ಯೆ ನೀಡಿ ಆರ್ಥಿಕವಾಗಿ ಹೊರೆ ಕಡಿಮೆ ಮಾಡುತ್ತಿದೆ ಗೆಳೆಯರೆ. ಈ ಹಣವು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸಿದ್ಧತೆ ನಡೆಸಲು, ತರಗತಿಯನ್ನು ಪಡೆಯಲು ಅಥವಾ ಕೆಲಸ ಹುಡುಕಲು ಕೂಡ ಸಹಾಯವಾಗುತ್ತದೆ ಎಂದು ಕೂಡ ಹೇಳಲಾಗಿದೆ. ಯುವ ನಿಧಿ ಪ್ಲಸ್ ಅಡಿಯಲ್ಲಿ ಉಚಿತವಾದಂತಹ ಕೌಶಲ ತರಬೇತಿಗಳನ್ನು ಕೂಡ ನೀಡಲಾಗುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ ಗೆಳೆಯರೆ. ಯುವಕರು ಶೀಘ್ರವಾಗಿ ಉದ್ಯೋಗ ಮಾರುಕಟ್ಟೆಯಲ್ಲಿ ಸೇರಲು ಕೂಡ ದಾರಿಯಾಗಲಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಇನ್ನು ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ಮಹಿಳೆಯರು ಸಬಲೀಕರಣವಾಗುವುದಕ್ಕೋಸ್ಕರ ಸರ್ಕಾರವು ಅನೇಕ ಯೋಜನೆಗಳನ್ನು ಮಾಡ್ತಾನೆ ಇದೆ. ಮಹಿಳೆಯರು ಸ್ವಾಭಿಮಾನಿ ಬದುಕಲು ಉದ್ದೇಶದಿಂದ ಗೃಹಲಕ್ಷ್ಮಿ ಯೋಜನೆ ಮತ್ತು ಶಕ್ತಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಕೂಡ ಹೇಳಲಾಗುತ್ತಿದೆ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದರು. ಪಂಚ ಗ್ಯಾರಂಟಿ ಯೋಜನೆಯ ಮೂಲಕ ಮಹಿಳೆಯರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲೀಕರಣವಾಗುತ್ತಿದ್ದಾರೆ ಎಂದು ಕೂಡ ಹೇಳಿದರು. ಸ್ವಾವಲಂಬಿಗಳಾಗಿ ದುಡಿಯೋದಲ್ಲದೆ ಉಚಿತ ಆರೋಗ್ಯ ತಪಾಸಣೆ ಇರಬಹುದು, ರಕ್ತದಾನ ಇರಬಹುದು, ಶಸ್ತ್ರಚಿಕಿತ್ಸೆ ಇರಬಹುದು, ಅನೇಕ ಶಿಬಿರಗಳಲ್ಲಿ ಅನೇಕ ಒಂದು ಮಾರ್ಗಗಳಲ್ಲಿ ಕೂಡ ಮಹಿಳೆಯರು ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳೋದರಲ್ಲಿ ಮಟ್ಟಿಗೆ ಉನ್ನತವಾಗಿ ಬೆಳೆಯುತ್ತಿದ್ದಾರೆ ಮತ್ತು ಆರ್ಥಿಕ ಸಬಲೀಕರಣ ಕೂಡ ಆಗುತ್ತಿದ್ದಾರೆ ಎಂದು ಕೂಡ ಹೇಳಿದರು. ಗೆಳೆಯರೆ, ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ ಆರೋಗ್ಯವೇ ಭಾಗ್ಯ ಎಂಬ ಮಾತು ಎಲ್ಲರಿಗೂ ಗೊತ್ತು. ಆದರೆ ಇಂದಿನ ದಿನಗಳಲ್ಲಿ
ತಗುಲುವಂತಹ ಭೀಕರ ಕಾಯಿಲೆಗಳು ಮತ್ತು ಆಸ್ಪತ್ರೆಗೆ ಲಕ್ಷಾಂತರ ರೂಪಾಯಿಗಳು ವೆಚ್ಚ ಮಾಡುವುದಕ್ಕೆ ಬಡವರು ಮತ್ತು ಮಧ್ಯಮ ಕುಟುಂಬದವರಿಗೆ ಹೈರಾಣಾಗುವಂತಹ ಒಂದು ಸಂದರ್ಭದಲ್ಲಿ ಜನಸಾಮಾನ್ಯರ ಪಾಲಿಗೆ ಸಂಜೀವನಿಯಾದಂತಹ ಕೇಂದ್ರ ಸರ್ಕಾರವು ಆಯುಷ್ಮಾನ್ ಭಾರತ ಎಂಬ ಯೋಜನೆಯನ್ನು ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಡಿಯಲ್ಲಿ ಪ್ರಾರಂಭ ಮಾಡಲಾಗಿದೆ. ಹೌದು ಗೆಳೆಯರೆ, ಆಯುಷ್ಮಾನ್ ಭಾರತ ಯೋಜನೆ ಎಂದರೇನೆಂದರೆ ಇಡೀ ವಿಶ್ವದ ಅತಿ ದೊಡ್ಡ ಸರ್ಕಾರಿ ಅನುದಾನಿತ ಆರೋಗ್ಯ ವಿಮಾ ಯೋಜನೆ ಇದು ಆಗಿದೆ. ಈ ಯೋಜನೆಯಡಿಯಲ್ಲಿ ಅರ್ಹ ಕುಟುಂಬಗಳು ದೇಶದ ಯಾವುದೇ ಸರ್ಕಾರಿ ಅಥವಾ ಖಾಸಗಿ ಆಸ್ಪತ್ರೆಗಳಲ್ಲಿ ವಾರ್ಷಿಕವಾಗಿ 5 ಲಕ್ಷ ರೂಪಾಯಿವರೆಗೂ ಉಚಿತ ನಗದು ರಹಿತ ಚಿಕಿತ್ಸೆಯನ್ನು ಪಡೆಯಬಹುದಾಗಿದೆ. ಗೆಳೆಯರೆ 2026ರ ಪ್ರಮುಖ ಅಪ್ಡೇಟ್ಗಳು ಬಂದಿದೆ. ಅದರ ಬಗ್ಗೆ ಪ್ರಯೋಜನಗಳನ್ನು ತಿಳಿಸ್ತೀವಿ, ಗಮನ ಕೊಟ್ಟು ಕೇಳಿ ಗೆಳೆಯರೆ. 70 ವರ್ಷ ಮೇಲ್ಪಟ್ಟವರಿಗೆ ವಿಶೇಷ ಸೌಲಭ್ಯಗಳು ಬಂದಿದೆ ಗೆಳೆಯರೆ. ಇತ್ತೀಚಿನ ದಿನಗಳಲ್ಲಿ ನಿಯಮಗಳಂತೆ 70 ವರ್ಷ ದಾಟಿದ ಹಿರಿಯ ನಾಗರಿಕರಿಗೆ ಅವರ ಕುಟುಂಬದ ಆದಾಯವನ್ನು ಪರಿಗಣಿಸಿದರೆ ಪ್ರತ್ಯೇಕವಾಗಿ 5 ಲಕ್ಷದವರೆಗೂ ಹೆಚ್ಚುವರಿ ಚಿಕಿತ್ಸಾ ಸೌಲಭ್ಯಗಳು ನೀಡಲಾಗುತ್ತಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಅಲ್ಲದೆ ನಗದು ರಹಿತ ಚಿಕಿತ್ಸೆ ಪಡೆಯುವುದು ಹೇಗೆ ಎಂದರೆ ಆಸ್ಪತ್ರೆಗೆ ದಾಖಲಾದಾಗ ಯಾವುದೇ ಹಣ ಪಾವತಿಸುವುದು ಅಗತ್ಯವಿರುವುದಿಲ್ಲ. ಚಿಕಿತ್ಸೆ, ಶಸ್ತ್ರಚಿಕಿತ್ಸೆ, ಔಷಧಿ ಮತ್ತು ಡಯಾಗ್ನೋಸಿಸ್ ವೆಚ್ಚಗಳು ಕೂಡ ಇಲ್ಲಿ ಸೇರಿರುತ್ತದೆ ಗೆಳೆಯರೆ. ಗಂಭೀರವಾದ ಕಾಯಿಲೆಗಳಿದ್ದರೆ ಸಹ ಹೃದಯ ಸಂಬಂಧಿತ ಇರಬಹುದು ಅಥವಾ ಕ್ಯಾನ್ಸರ್ ಇರಬಹುದು, ಕಿಡ್ನಿ ಇರಬಹುದು, ಕಿಡ್ನಿ ಫೇಲ್ ಆಗಿರಬಹುದು, ಗಂಭೀರ ಸಮಸ್ಯೆಗಳು ಕೂಡ ಇದು ಚಿಕಿತ್ಸೆ ಲಭ್ಯವಾಗುತ್ತದೆ ಗೆಳೆಯರೆ. ಪೋರ್ಟಲ್ ಬಿಲಿಟ್ನಲ್ಲಿ ಕೂಡ ನೀವು ಕರ್ನಾಟಕದವರಾಗಿದ್ದರೆ ಭಾರತದ ಯಾವುದೇ ರಾಜ್ಯದ ನೋಂದಾಯಿತ ಆಸ್ಪತ್ರೆಗಳಲ್ಲಿ ತಾವು ಈ ಸೌಲಭ್ಯವನ್ನು ಪಡೆಯಬಹುದು ಎಂಬ ಅಪ್ಡೇಟ್ ಕೂಡ ಬಂದಿದೆ ಗೆಳೆಯರೆ. ಹಾಗಾದರೆ ಈ ಯೋಜನೆಗೆ ಯಾರ್ಯಾರು ಅರ್ಹರು ಅಂತ ತಿಳಿದುಕೊಳ್ಳೋಣ ಗೆಳೆಯರೆ. ಸಾಮಾಜಿಕ, ಆರ್ಥಿಕ, ಜಾತಿ ಗಣತಿ ಪಟ್ಟಿಯಲ್ಲಿ ಇರುವಂಥ ಹೆಸರಿರುವಂಥ ಕುಟುಂಬಗಳು ಅಂದರೆ BPL ಪಡಿತ ಚೀಟಿದಾರರು ಹೊಂದಿರುವಂಥ ಕುಟುಂಬಗಳು ಅಥವಾ ಸಣ್ಣ ಮನೆಗಳಲ್ಲಿ ವಾಸವಾಗಿರುವಂಥವರು, ಭೂಹೀನ ಕಾರ್ಮಿಕರು ಅಥವಾ ಅಸಂಘಟಿತ ವಲಯದ ಕಾರ್ಮಿಕರು, ಈ ಒಂದು ಬೀದಿ ವ್ಯಾಪಾರಿಗಳು ಅಥವಾ ಮನೆ ಕೆಲಸಗಾರರು ಸಹ ಇದು ಉಚಿತವಾಗಿ ಪಡೆಯಬಹುದಾಗಿದೆ. ಗಮನಿಸಿ ಗೆಳೆಯರೆ, ಸರ್ಕಾರಿ ನೌಕರರು ಅಥವಾ ತಿಂಗಳಿಗೆ 10,000ಕ್ಕಿಂತಲೂ ಹೆಚ್ಚು ಆದಾಯ ಇರುವಂಥವರು ಅಥವಾ 4 ಚಕ್ರ ವಾಹನಗಳನ್ನು ಹೊಂದಿರುವಂಥವರು ಸಾಮಾನ್ಯವಾಗಿ ಈ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಹೇಳಲಾಗುತ್ತಿದೆ ಗೆಳೆಯರೆ. ಆಯುಷ್ಮಾನ್ ಕಾರ್ಡನ್ನು ಪಡೆಯಬೇಕಾದರೆ ಅಧಿಕೃತ ಪೋರ್ಟಲಲ್ಲಿ ಹೋಗಬೇಕು, ಲಾಗಿನ್ ಮಾಡಬೇಕು. ಅರ್ಹತಾ ಪರಿಶೀಲನೆ ಅಂದರೆ ರಾಜ್ಯ ಮತ್ತು ಜಿಲ್ಲೆ ಪಡಿತರ ಚೀಟಿ ಸಂಖ್ಯೆಯನ್ನು ಕೂಡ ನೋಡ್ತಾರೆ, ಕುಟುಂಬದ ಸದಸ್ಯರ ಸಂಖ್ಯೆ ಪಟ್ಟಿ ಕೂಡ ನೋಡ್ತಾರೆ. EKYC ಹಾಗೂ ಆಧಾರ್ ಕಾರ್ಡ್ ಇರುವಂಥ EKYC ಪೂರ್ಣಗೊಳಿಸಬೇಕಾಗುತ್ತದೆ. ಆಧಾರ್ ಕಾರ್ಡ್ ಲಿಂಕ್ ಇರಬೇಕಾಗುತ್ತದೆ. ಜೊತೆಗೆ ಲೈವ್ ಫೋಟೋ ಕ್ಯಾಮ್ರಾ ಕೂಡ ಅದು ಕ್ಯಾಚ್ ಮಾಡ್ತದೆ. ಆ ನಂತರ ನಿಮ್ಮ ಫೋಟೋ ಅಪ್ಡೇಟ್ ಆದ ಮೇಲೆ ವಿವರಗಳು ಸರಿಯಾಗಿದ್ದರೆ 24 ಗಂಟೆ ಒಳಗಡೆ ನಿಮ್ಮ ಕಾರ್ಡ್ ಅಪ್ರೂವ್ ಅಂತಂದು ಬರುತ್ತದೆ. ಡೌನ್ಲೋಡ್ ಮಾಡಿ ನಿಮ್ಮ ಕಾರ್ಡಿನ ಪ್ರಿಂಟನ್ನು ತೆಗೆದುಕೊಳ್ಳಬಹುದು. ಹಾಗೆ ಅಗತ್ಯವಾದಂಥ ದಾಖಲೆಗಳು ಇದಕ್ಕೆ ಏನು ಬೇಕಾಗುತ್ತಂದರೆ ಆಧಾರ್ ಕಾರ್ಡ್, ಪಡಿತರ ಚೀಟಿ, ಚಾಲ್ತಿಯಲ್ಲಿರುವಂಥ ಮೊಬೈಲ್ ಸಂಖ್ಯೆ ಗೆಳೆಯರೆ. ಆರೋಗ್ಯ ತುರ್ತು ಪರಿಸ್ಥಿತಿಯಲ್ಲಿ ಆರ್ಥಿಕ ಹೊರೆ ತಗ್ಗಿಸಲು ಈ ಯೋಜನೆ ಬಹಳ ಸಹಕಾರಿಯಾಗಿದೆ ಎಂದು ಹೇಳಬಹುದಾಗಿದೆ. ಆಯುಷ್ಮಾನ್ ಕಾರ್ಡ್ ಇಲ್ಲದಿದ್ದರೆ ಅರ್ಜಿಯನ್ನು ಸಲ್ಲಿಸಿ ಕಾರ್ಡನ್ನು ಪಡೆದುಕೊಳ್ಳಿ ಮತ್ತು ಆರ್ಥಿಕವಾಗಿ ಆರೋಗ್ಯವಾಗಿ ಸುಧಾರಿಸಿಕೊಳ್ಳಿ, ಸುರಕ್ಷಿತವಾಗಿರಿ ಎಂದು ಹೇಳಲಾಗುತ್ತಿದೆ. ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ ರಾಜ್ಯದ ನಿರುದ್ಯೋಗ ಯುವಕರಿಗೆ ಸ್ವಯಂ ಉದ್ಯೋಗಕ್ಕಾಗಿ ಆಸರೆ ನೀಡುವಂತಹ ನಿಟ್ಟಿನಲ್ಲಿ ಸರ್ಕಾರ ಹಮ್ಮಿಕೊಂಡಿರುವಂತಹ ಸ್ವಾವಲಂಬಿ ಸಾರಥಿ ಯೋಜನೆ ಗೆಳೆಯರೆ. ಅಕ್ಷರಶಃ ಇದು ಯಶಸ್ಸಿನಲ್ಲಿ ಕೂಡ ಹಾದಿಯಲ್ಲಿ ಕೂಡ ಇದೆ ಎಂದು ಕೂಡ ಹೇಳಬಹುದಾಗಿದೆ. ಯಾಕೆಂದರೆ ಇದರ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು ಇದರ ಸಾಲಿನಲ್ಲಿ ಸಾವಿರಾರು ಯುವಕರಿಗೆ ವಾಹನ ವಿತರಿಸುವ ಬೃಹತ್ ಗುರಿಯೊಂದನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯ ಪ್ರಗತಿ ಮತ್ತು ಗುರಿ ಏನೆಂದರೆ ಈವರೆಗೂ ಸಾಧನೆ ಮಾಡಿದಂಥ ಹಿಂದುಳಿದ ವರ್ಗಗಳಿಗೆ ಕಲ್ಯಾಣ ಇಲಾಖೆಯ ವತಿಯಿಂದ ವಿವಿಧ ಅಭಿವೃದ್ಧಿ ನಿಗಮಗಳ ಮೂಲಕ 2023-24ನೇ ಸಾಲಿನಿಂದ ಈವರೆಗೂ ಒಟ್ಟು 3,011 ವಾಹನಗಳನ್ನು ಅರ್ಹ ಫಲಾನುಭವಿಗಳಿಗೆ ವಿತರಿಸಲಾಗಿದೆ ಎಂದು ಕೂಡ ಹೇಳಿದ್ದಾರೆ. ಅಲ್ಲದೆ ಪ್ರಸ್ತುತ ಸಾಲಿನ ಗುರುದ್ದೇಶ ಏನೆಂದರೆ ಈ ವರ್ಷದಲ್ಲಿ ಒಟ್ಟು 6,942 ಅರ್ಹ ಫಲಾನುಭವಿಗಳಿಗೆ ವಾಹನ ವಿತರಿಸುವ ಗುರಿ ಹೊಂದಲಾಗಿದ್ದು ಇದಕ್ಕಾಗಿ ಸರ್ಕಾರ 208 ಕೋಟಿ ವೆಚ್ಚ ಮಾಡಲಿದೆ ಎಂದು ಕೂಡ ಹೇಳಲಾಗಿದೆ. ಸ್ವಾಭಿಮಾನಿ ಬದುಕಕ್ಕಾಗಿ ಸ್ವಯಂ ಉದ್ಯೋಗದ ಮೂಲಕ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಲು ಕನಸು ಕಂಡಂತಹ ಸಹಸ್ರಾರು ಯುವ ಜನರಿಗೆ ಸ್ವಾವಲಂಬ ಸಾರಥಿ ಯೋಜನೆಯು ಅಕ್ಷರಶಃ ಆಪ್ತ ಬಂಧನ ಅಥವಾ ಆಪ್ತ ಮಿತ್ರವಾಗಿದೆ ಎಂದು ಕೂಡ ಹೇಳಬಹುದೆಂದು ಸಿದ್ದರಾಮಯ್ಯ ಸರ್ ಅವರು ಬಣ್ಣಿಸಿದ್ದಾರೆ. ನಿರುದ್ಯೋಗ ನಿವಾರಣೆಗಾಗಿ ಸರ್ಕಾರದ ಪ್ರಮುಖ ಆದ್ಯತೆ ಇದು ಆಗಿದೆ ಎಂದು ಕೂಡ ಹೇಳಿದರು. ಯುವ ಜನರು ಕೈಗಳಿಗಿರುವಂತಹ ಉದ್ಯೋಗವು ಆಸರೆ ನೀಡಿ ಅವರನ್ನು ಸಮಾಜದ ಆಸ್ತಿಯನ್ನಾಗಿ ಪರಿವರ್ತಿಸುವ ಕೆಲಸ ಸರ್ಕಾರ ಮಾಡುತ್ತಿದೆ ಎಂದು ಕೂಡ ಅವರು ಹೇಳಿದರು. ಅಲ್ಲದೆ ನಿರುದ್ಯೋಗಿ ಯುವಕರನ್ನು ಸ್ವಂತ ವಾಹನ ಅಥವಾ ಟ್ಯಾಕ್ಸಿ ಅಥವಾ ಗೂಡ್ಸ್ ವಾಹನಗಳನ್ನು ಖರೀದಿಸಿ ಜೀವನೋಪಾಯ ಕೊಂಡುಕೊಳ್ಳಲು ಸರ್ಕಾರವು ಈ ಯೋಜನೆಯಡಿಯಲ್ಲಿ ರಿಯಾಯಿತಿ ದರದಲ್ಲಿ ಸಾಲ ಹಾಗೂ ಸಬ್ಸಿಡಿಗಳು ನೀಡುತ್ತಿದೆ. ಹಿಂದುಳಿದ ವರ್ಗಗಳ ವಿವಿಧ ನಿಯಮಗಳ ಪ್ರಕಾರ ಈ ಮೂಲಕ ಸೌಲಭ್ಯಗಳನ್ನು ಪಡೆದುಕೊಳ್ಳಬಹುದು ಎಂದು ಕೂಡ ಹೇಳಲಾಗಿದೆ. ಸರ್ಕಾರವು ಈ ಕ್ರಮವು ಗ್ರಾಮೀಣ ಮತ್ತು ನಗರದ ಭಾಗದಲ್ಲಿರುವಂತಹ ಸಾವಿರಾರು ಯುವಕರಿಗೆ ಆರ್ಥಿಕ ಶಕ್ತಿ ತುಂಬಲು ಮತ್ತು ಸಾರಿಗೆ ಕ್ಷೇತ್ರದಲ್ಲಿ ಹೊಸ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿಸಲು ಇದು ನಿರೀಕ್ಷಿಸಲಾಗಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಮತ್ತೊಂದು ಮಹತ್ವದ ಮಾಹಿತಿ ಏನೆಂದರೆ ವರ್ತಮಾನ ಸಮಯದಲ್ಲಿ ನಗರಗಳಲ್ಲಿ ಅಡುಗೆ ಅನಿಲ ಕೊರತೆಯಿಂದಾಗಿ ಹೋಟೆಲ್ಗಳು ಸಂಕಷ್ಟಕ್ಕೆ ಸಿಲುಕಿರುವಂತಹ ಹಿನ್ನೆಲೆ ಕಾಣ್ತಾ ಇದೆ ಗೆಳೆಯರೆ. ಯಾಕೆಂದರೆ ರಾಜ್ಯ ಸರ್ಕಾರ ಮಹತ್ವದ ಕ್ರಮವನ್ನು ಕೈಗೊಳ್ಳಲು ಮುಂದಾಗಿದೆ ಎಂದು ಕೂಡ ಹೇಳಬಹುದು.
ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವೆ ಆದಂತಹ KH ಮುನಿಯಪ್ಪ ಸರ್ ಅವರು ಮಂಗಳವಾರ ನಡೆದಿರುವಂತಹ ಸಭೆಯಲ್ಲಿ ಹೋಟೆಲ್ಗಳಿಗೆ ಹೆಚ್ಚುವರಿ ಅಡಿಗೆ ಅನಿಲ ನೀಡಲು ಕುರಿತು ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದು ಕೂಡ ತಿಳಿಸಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಲ್ಲಿ ವಿವರಿಸಿರುವಂತಹ ಸಚಿವರು ಹೋಟೆಲ್ಗಳಿಗೆ ಸುಮಾರು 20% ಪ್ರಮಾಣದಲ್ಲಿರುವಂತಹ ಅನಿಲ ವಿತರಣೆ ನಡೆಸುತ್ತಿದ್ದು ಮತ್ತು ಆಸ್ಪತ್ರೆಗಳಂತಹ ಅಗತ್ಯ ಸೇವಾ ಕ್ಷೇತ್ರಗಳಿಗೆ 100% ಪೂರೈಕೆ ಮಾಡಲಾಗುತ್ತಿದೆ ಎಂದರು. ಹಾಗೆ ಈ ಸಂಬಂಧಿತ ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಾಗೂ ಪೆಟ್ರೋಲಿಯಂ ಸಚಿವರಾದಂತಹ ಚರ್ಚೆ ನಡೆಸಿದ್ದು ತ್ವರಿತವಾಗಿ ಪರಿಹಾರ ಕ್ರಮಗಳನ್ನು ಜಾರಿಗೆ ತರಲು ಒತ್ತು ನೀಡಲಾಗಿದೆ ಎಂದು ಕೂಡ ಹೇಳಿದರು. ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳನ್ನು ಲಭ್ಯತೆ ಹೆಚ್ಚಿಸುವುದಕ್ಕೋಸ್ಕರನೇ ಮತ್ತಷ್ಟು ಚರ್ಚೆ ನಡೆಸಲಿದ್ದು ಹೋಟೆಲ್ಗಳಿಗೆ ಹೆಚ್ಚುವರಿ ಸಿಲಿಂಡರ್ಗಳನ್ನು ನೀಡಲು ಸಾಧ್ಯತೆ ಇದೆ ಎಂದು ಕೂಡ ಸಚಿವರು ಭರವಸೆ ನೀಡಿದ್ದಾರೆ. ಜನರು ಅನಾವಶ್ಯಕವಾಗಿ ಆತಂಕ ಪಡುವುದು ಬೇಡ, ಇದು ಮನವಿ ನಾವು ಮಾಡಿದ್ದೇವೆ ಎಂದು ಕೂಡ ತಿಳಿಸಿದರು. ಜೊತೆಗೆ ಗೃಹ ಬಳಕೆಯ ನಗರ ಪ್ರದೇಶಗಳಲ್ಲಿ 25 ದಿನಕ್ಕೊಮ್ಮೆ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 45 ದಿನಕ್ಕೊಮ್ಮೆ ಸಿಲಿಂಡರ್ ಪೂರೈಕೆ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಇಂಧನದ ಲಭ್ಯತೆ ಮತ್ತು ಪೆಟ್ರೋಲ್ ಡೀಸೆಲ್ ದರಗಳ ವಿಚಾರದಲ್ಲಿಯೂ ಕೂಡ ಸರ್ಕಾರ ಚರ್ಚೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಕೂಡ ಹೇಳಿದ್ದಾರೆ. ಗೆಳೆಯರೆ, ತಾವು ನಮ್ಮ ಈ ವಿಡಿಯೋವನ್ನು ಮೊದಲು ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.